ನಮಸ್ತೆ ರೈತ ಬಾಂಧವರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಅಡಿಕೆ ರೈತರು ಮಳೆಗಾಲ ಆಗಿರೋದ್ರಿಂದ ತಮ್ಮ ತೋಟಗಳನ್ನು ಯಾವ ರೀತಿಯಲ್ಲಿ ಆರೈಕೆಯನ್ನು ಮಾಡಬೇಕು, ಅದೇ ರೀತಿ ಈಗ ಅಡಿಕೆ ಬಂದಿದೆ, ಪ್ರತಿಯೊಬ್ಬ ರೈತಂದು ಅಡಿಕೆ ಬಂದಿರೋದ್ರಿಂದ ನಾವು ಕಟಾಪುಗಳನ್ನು ಮಾಡಬೇಕು. ಎಷ್ಟು ದಿನಕ್ಕೊಮ್ಮೆ ಕಟಾಪುಗಳನ್ನು ಮಾಡಬೇಕು, ಯಾವ ರೀತಿ ಕಟಾಪುಗಳನ್ನು ಮಾಡಬೇಕು, ಕಟಾಪು ಮಾಡಿದ ಮೇಲೆ ಅಡಿಕೆಯನ್ನು ಯಾವ ರೀತಿ ನಾವು ಎಷ್ಟು ಒಣಗಿಸ್ಬೇಕು, ಬೇಯಿಸಬೇಕು, ಅದನ್ನು ಸ್ವಂತಕ್ಕೆ ಮಾಡೋವಂಥ ರೈತರು ಯಾವ ರೀತಿ ಅಚ್ಚುಕಟ್ಟಾಗಿ ಆರೈಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಲಾಭ ಮಾಡುವುದು ಅನ್ನೋದನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಮುಖ್ಯವಾಗಿ ನೋಡಿ, ಮಳೆ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಎಲ್ಲ ಕಡೆಯೂ. ಹಾಗಾಗಿ ಸ್ವಲ್ಪ ನೀರಿನ ಅವಶ್ಯಕತೆ ಹೆಚ್ಚು ಇರುತ್ತೆ ತೋಟಕ್ಕೆ. ಫಸಲು ಚೆನ್ನಾಗಿ ಕುಂತಾಗ ಹಳ್ಳು ಚೆನ್ನಾಗಿ ದುಂಡಾಗಬೇಕು ಕಾಯಿ ಒಳಗೆ, ಅಡಿಕೆ ಹಸಿ ಅಡಿಕೆ ಒಳಗೆ ಅಂದರೆ ಚೆನ್ನಾಗಿರಬೇಕು, ಒಳ್ಳೆ ಫಸ್ಟ್ ಕ್ವಾಲಿಟಿ ಇರಬೇಕು ಅಂದರೆ ಸ್ವಲ್ಪ ನೀರಿನ ಪೂರೈಕೆಯನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ನೀವು ಮಾಡ್ಕೋಬೇಕಾಗುತ್ತೆ. ಏಕೆ ಅಂದರೆ ಎಲ್ಲ ರೀತಿಯ ಫಲವತ್ತತೆಯನ್ನು ಇಷ್ಟೊತ್ತಿಗಾಗಲೇ ಮಾಡಿರ್ತೀರ ಪ್ರತಿಯೊಬ್ಬ ರೈತನೂ ಕೂಡ. ಹಾಗಾಗಿ ನೀವು ನೀರಿನ ಪೂರೈಕೆಯನ್ನು ಈ ಸಮಯದಲ್ಲಿ ಅಚ್ಚುಕಟ್ಟಾಗಿ ಮಾಡಿ. ಯಾವುದೇ ಕಾರಣಕ್ಕೂ ಉತ್ತಮ ರೀತಿಯ ತೇವಾಂಶದಿಂದ ಕೂಡಿರೋ ಥರ ತೋಟವನ್ನು ಆರೈಕೆ ಮಾಡಿ. ನಂತರ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ, ಈ ತೋಟ ಕಟಾಪಿನ ಸಮಯ ಆಗಿರೋದ್ರಿಂದ ತೋಟ ಸ್ವಲ್ಪ ಶುಚಿಯಾಗಿದ್ದರೆ ತುಂಬ ಉತ್ತಮ ಅನ್ನೋದು ನನ್ನ ಭಾವನೆ. ಯಾಕೆಂದರೆ ಕಟಾಪು ಮಾಡೋದಕ್ಕೆ ಯೋಗ್ಯವಾಗಿರುತ್ತೆ. ಓಡಾಡೋದಕ್ಕೆ ಆಗಲಿ ಮತ್ತೊಂದಕ್ಕೆ ಆಗಲಿ ಈ ತೋಟ ಯಾವ ರೀತಿ ಇದೆಯೋ ಈ ರೀತಿ ಇಟ್ಕೊಳೋದಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ಒಮ್ಮೆ ಕಲ್ಟಿವೇಟ್ ಮಾಡಿಸ್ಕೊಂಡ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ಕಲ್ಟಿವೇಟ್ ಆದರೂ ಮಾಡಿಸ್ರಿ, ಬ್ರಷ್ ಕಟಿಂಗ್ ಆದರೂ ಮಾಡಿಸ್ರಿ, ಅಚ್ಚುಕಟ್ಟಾಗಿ ನಿಮ್ಮ ತೋಟವನ್ನು ಇಟ್ಕೊಳೋದು ತುಂಬ ಯೋಗ್ಯವಾದ ವಿಚಾರ. ನಂತರ ಏನಂದರೆ, ನೀವು ನಿಮ್ಮ ತೋಟದಲ್ಲಿ ಬಿದ್ದಿರ್ತಕ್ಕಂಥ ಗರಿ ಮತ್ತೊಂದು ಏನನ್ನು ಹೊರಗಡೆ ಹಾಕಬೇಡಿ. ಏಕೆಂದರೆ ಅದು ಕೂಡ ಗೊಬ್ಬರ ಆಗೋಂಥ ಒಂದು ವಸ್ತು. ಅದನ್ನು ನೀವು ಕೊಳೆಯುವಿಕೆ ಅಂದರೆ ಕಲ್ಟಿವೇಟ್ ಏನು ಮಾಡ್ತೀರೋ ಅದರಲ್ಲೇ ಎಲ್ಲ ಕಟ್ಟಾಗಿ ನೀಟಾಗಿ ಅದೇ ಕೊಳೆಯುವಿಕೆಯಿಂದ ಗೊಬ್ಬರ ಆಗುತ್ತೆ. ಯಾವುದೇ ಕಾರಣಕ್ಕೂ ಹೊರಗಡೆ ಹಾಕಬೇಡಿ. ನಂತರ ಪ್ರತಿಯೊಬ್ಬ ರೈತನೂ ಕೂಡ ಕಟಾಪನ್ನು ಎಷ್ಟು ದಿನಕ್ಕೊಮ್ಮೆ ಮಾಡಬೇಕು ಅಂದರೆ, ಒಂದು ತಿಂಗಳ ಮೇಲೆ 5 ರಿಂದ 6 ದಿನಕ್ಕೆ ನೀವು ಸರಿಯಾಗಿ ಕಟಾಪನ್ನು ಮಾಡಬೇಕು. ಅಡಿಕೆ ಅಷ್ಟೊತ್ತಿಗೆ ಬಂದಿರುತ್ತೆ. ಪ್ರತಿ ಒಂದು ತಿಂಗಳ 5 ರಿಂದ 6 ದಿನಕ್ಕೆ ಪ್ರತಿ ಕಟಾಪನ್ನು ನೀವು ಮಾಡಬೇಕು. ಪ್ರತಿ ಕಟಾಪನ್ನು ಮಾಡಿದ ನಂತರ ಆ ಅಡಿಕೆಯನ್ನು ನೀವು ಸುಲಿಸಿದಾದ ಮೇಲೆ ಮಿಷಿನ್ಗಾದರೂ ಹಾಕ್ರಿ, ಕೈ ಸುಲಿಗೆನಾದರೂ ಮಾಡಿ ನೀವು ಅದಾದ ನಂತರ ನೀವು 6 ರಿಂದ 7 ಒಣಗಲು ಅಂದರೆ ಬಿಸಿಲಿಗೆ ಒಣಗಿಸ್ಬೇಕಾಗುತ್ತೆ. ಯಾಕೆ ಅಂದರೆ ಹೆಚ್ಚು ಒಣಗಿಸಿದಷ್ಟು ಏನಾಗುತ್ತೆ ಅಂದರೆ ಅಡಿಕೆ ಯಾವುದೇ ರೀತಿ ಮುಗ್ಗು ಬರೋದಾಗಲಿ ಮತ್ತೊಂದು ಏನೂ ಆಗೋದಿಲ್ಲ. ತುಂಬ ಕ್ವಾಲಿಟಿಯಿಂದ ಇರುತ್ತೆ. ಹೆಚ್ಚು ಒಣಗಿದಷ್ಟು ನೀಟಾಗಿ ಒಣಗಿಸಿ ಚೀಲಕ್ಕೆ ಹಾಕ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಬೆಲೆ ಬಂದಾಗ ನೀವು ಮಾರುವುದು. ಹಾಗೆ ನೋಡೋದಾದರೆ ಇವತ್ತಿಗೆ ಹೊಸ ಅಡಿಕೆ ಬೆಲೆ ಏನಿದೆ, ಅದೇ ರೀತಿ ಒಣ ಅಡಿಕೆ ಬೆಲೆ ಓಲ್ಡ್ ರಾಶಿ ಅಡಿಕೆ ಬೆಲೆ ಏನಿದೆ ಅಂತ ತಿಳ್ಕೊಳ್ಳೋದಾದರೆ, ಹೊಸ ಅಡಿಕೆ ಬೆಲೆ 42,000ದಿಂದ 44,000ದವರೆಗೂ ಆಗ್ತಾಯಿದೆ. ಅದೇ ರೀತಿ ಓಲ್ಡ್ ಅಡಿಕೆ ಬೆಲೆ 45,000ದಿಂದ 50,000ದವರೆಗೂ ಆಗ್ತಾಯಿದೆ. ಕ್ವಾಲಿಟಿ ಮೇಲೆ ಹೋಗ್ತಾ ಇದೆ. ರೈತ ಆದವನು ತಮ್ಮ ತೋಟವನ್ನು ಎಷ್ಟು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ತೋಟ ನಿಮಗೆ ರಿಟರ್ನ್ಸ್ ಅಷ್ಟೇ ಲಾಭವನ್ನು ಕೊಡುತ್ತೆ. ಮುಖ್ಯವಾಗಿ ನೀವು ಮಾಡಿರ್ತಕ್ಕಂಥ ಫಲವತ್ತತೆ ಆಗಿರ್ಬೋದು, ತೋಟದ ಆರೈಕೆ ಆಗಿರ್ಬೋದು, ಅದೆಲ್ಲ ಡಿಪೆಂಡ್ ಆಗೋದು ನೀವು ಯಾವ ರೀತಿ ಕಟಾಪನ್ನು ಮಾಡ್ತೀರಾ. ನಿಮ್ಮ ತೋಟದಲ್ಲ ಅಡಿಕೆಯನ್ನು ನೀಟಾಗಿ ಕೊಯ್ತಿದ್ದೀರೋ ಇಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಗೋಟ್ ಹಣ್ಣು ಹತ್ತಿಸಿದ್ರೆ ನಿಮಗೆ ಲಾಸ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಸರಿಯಾದ ಸಮಯನ ಈಗಾಗಲೇ ತಿಳಿಸಿದ್ದೇನೆ. ತಿಂಗಳ ಮೇಲೆ 5 ರಿಂದ 6 ದಿನ, ಮ್ಯಾಕ್ಸಿಮಮ್ 2 ದಿನ, 8 ದಿನದೊಳಗೆ ನೀವು ಕಟಾಪ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಇಷ್ಟು ನೀಟಾಗಿ ನೀವು ತೋಟವನ್ನು ಆರೈಕೆಯನ್ನು ಮಾಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ನಿಮ್ಮ ತೋಟ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ಗೊಬ್ಬರ ಹಾಕೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಈ ಸಮಯ ಯೋಗ್ಯವಲ್ಲ. ನೀವು ಗೊಬ್ಬರ ಯಾವಾಗ ಹಾಕಬೇಕಂದ್ರೆ ಕಟಾಪು ಕೊನೆಯ ಹಂತಕ್ಕೆ ಬರುತ್ತಲ್ಲ, ಆ ಸಮಯದಲ್ಲಿ ನೀವು ಗೊಬ್ಬರವನ್ನು ಚೆನ್ನಾಗಿ ಹಾಕಿದರೆ ಆವಾಗ ಒಂಬಾಳೆ ಚೆನ್ನಾಗಿ ಉಳಿಯುತ್ತೆ. ಮುಂದಿನ ವರ್ಷ ಕೂಡ ಉತ್ತಮ ರೀತಿಯ ಅಡಿಕೆ ಸಿಗುತ್ತೆ ನಿಮಗೆ. ಹಾಗಾಗಿ ಈಗ ಸದ್ಯಕ್ಕೆ ಫಲವತ್ತತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಷ್ಟೊತ್ತಿಗೆ ಆಲೆ ಅಡಿಕೆ ಎಲ್ಲ ದುಂಡು ಆಗ್ತಾ ಇರುತ್ತೆ. ಇನ್ನು 1.5 ರಿಂದ 2 ತಿಂಗಳೊಳಗೆ ಹೆಚ್ಚು ಕಮ್ಮಿ ಒಂದು 70 ರಿಂದ 80 ಭಾಗ ತೋಟ ಕಟಾಪು ಬಿದ್ದೋಗಿರುತ್ತೆ. ಈ ಎಲ್ಲ ಮಾಹಿತಿಗಳನ್ನು ತಿಳಿಸಿದ್ದೇನೆ. ಇದೇ ರೀತಿ ನೀವು ಆರೈಕೆಯನ್ನು ಮಾಡಿದರೆ ನಿಮ್ಮ ತೋಟ ಖಂಡಿತವಾಗಿಯೂ ಚೆನ್ನಾಗಿರುತ್ತೆ. ಅದಲ್ಲದೆ ಮಳೆಗಾಲ ಆಗಿರೋದ್ರಿಂದ ನೀವು ಓಗುಣಿಯನ್ನು ಹಾಕ್ಕೊಳೋದನ್ನು ಮರಿಬೇಡಿ. ಎಲ್ಲಾದರೂ ಗಿಡ ರೋಗ ಬಿದ್ದು ಹೋಗಿರುತ್ತೆ, ಗಾಳಿ ಮಳೆ ಬಿದ್ದೋಗಿರುತ್ತೆ, ಏನೋ ಒಂದು ಆಗಿ ಒಂದು 1000 ಗಿಡಕ್ಕೆ ಒಂದು 20 ಗಿಡದಿಂದ 50 ಗಿಡ ಹೋಗಿರ್ತವೆ. ಆ ಗಿಡಗಳನ್ನು ಓಗುಣಿ ಗಿಡಗಳನ್ನು ಹಾಕ್ಕೊಳ್ಳಿ. ಹೋಗಿರ್ತಕ್ಕಂಥ ಜಾಗದಲ್ಲಿ ಸಸಿಯನ್ನು ಒಳ್ಳೆಯ ಉತ್ತಮ ರೀತಿಯ ಸಸಿಯನ್ನು ನೀವು ನಾಟಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಕೂಡ ಅದು ಫಸಲು ಬರುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಫಸಲು ಕುಂಠಿತ ಆಗೋದಿಲ್ಲ. ಈ ರೀತಿಯ ಆರೈಕೆಗಳನ್ನು
ಪ್ರತಿಯೊಬ್ಬ ರೈತನು ಅಚ್ಚುಕಟ್ಟಾಗಿ ಮಾಡಿ ತಮ್ಮ ತೋಟದಲ್ಲಿ ಯಶಸ್ವಿಯಾಗಿ ಉತ್ತಮವಾಗಿ ಲಾಭ ಮಾಡಬೇಕನ್ನೋದಷ್ಟೇ ನನ್ನ ಉದ್ದೇಶ. ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದಾನೆ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.